ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಾನು ಒಂದು ಮಾತನ್ನು ಎಚ್ಚರಿಸಿ ಹೇಳ್ತಿರುತ್ತೇನೆ, ಕರುಣೆ ಬಂದರೆ ಕಾಯೋ, ಮರಣ ಬಂದರೆ ಒಯ್ಯೋ ಅಂತ. ಯಾಕೆ ಈ ಮಾತನ್ನು ಹೇಳ್ತೇನೆ ಗೊತ್ತಾ? ನೀವು ಕಷ್ಟಗಳಂತ ಪದೇ ಪದೇ ಹೇಳಿದಾಗ ಇನ್ನಕ್ಕದು ಕೊನೆ ಇನ್ಯಾವುದಿರುತ್ತೆ? ಅಂತಹ ಕಷ್ಟಗಳಿಂದ ಹೊರಗೆ ಬಂದಾದ ಮೇಲೂ ಕೂಡ ಯಾವುದೋ ಒಂದು ಪ್ರಾಡಕ್ಟ್ ತೆಗೆದುಕೊಂಡ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಕಿದ್ದು ನಾವೇ, ಎಕ್ಸ್ಪೈರಿ ಡೇಟ್ ಹಾಕಿರೋದು ನಾವೇ. ಹಾಗೆ ಭಗವಂತನ ಪ್ರಾಡಕ್ಟ್ ನಾವು, ಅವನೇ 2 ಡೇಟ್ ಹಾಕಿರ್ತಾನೆ. ಇನ್ನು ಅದು ಎಕ್ಸ್ಪೈರಿ ಅಂತ ಆಗಲೇಬೇಕಲ್ಲ. ಯಾವುದಕ್ಕೆ ಆರಂಭ ಇದೆಯೋ ಅದಕ್ಕೆ ಅಂತ್ಯ ಇದೆಯಲ್ಲ. ನಾವು ದುಃಖಿಸಬಾರದು. ಯಾವುದೇ ಕಾರಣಕ್ಕೂ ಬಂದದ್ದು ಬರಲಿ, ಅವನ ದಯವೊಂದಿರಲಿ ಅಂತ ಮನಸ್ಸಲ್ಲಿ ಇಟ್ಟುಕೊಂಡು ನೀವು ಹೊರಡ್ತಿರಬೇಕಾದ್ರೆ ನಿಮಗೆ ಯಾವ ದಾರಿಯಲ್ಲಿ ಅಡ್ಡ ಬರ್ತಿದೆಯೋ, ಕಳ್ಳನಾಗಿರತಕ್ಕಂತಹ ಒಬ್ಬ ರತ್ನಾಕರ ಹೇಗೆ ವಾಲ್ಮೀಕಿ ಆಗ್ತಾನೆ, ಅಂತಹ ವಾಲ್ಮೀಕಿ ಆಗ್ತಾನೆ ಅಂತಂದರೆ ಅಂಗುಲಿಮಾಲ. ನೀವೆಲ್ಲ ನೋಡಿದಿರವಲ್ಲ, ಎಂತಹ ದುರ್ಬುದ್ಧಿ ಇರ್ತಕ್ಕಂಥವರು ಸಜ್ಜನರಾದರು ಅಂತ. ಅದಕ್ಕೆ ಕಷ್ಟಗಳನ್ನು ಮೆಟ್ಟಿ ನಿಲ್ತಕ್ಕಂಥ ಧೀಶಕ್ತಿಯನ್ನು ನಿಮಗೆ ಹೊರಡಬೇಕಾಗಿದ್ದರೆ ಯಾವಾಗಲಾದರೂ ಒಂದು ಅನುಷ್ಠಾನಕ್ಕೆ ನಾವು ಒಳಗಾಗ್ಬಿಡ್ತೀವಿ ಅಂತಂದರೆ, ಅನುಷ್ಠಾನ ಮೀನ್ಸ್ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ, ಪ್ರೀತಿಯಿಂದ ನೀವು ಮಾಡಿದ್ದ ಕೆಲಸದಲ್ಲಿ ನೀವು ಉನ್ನತಿಯನ್ನು ಕಾಣ್ತೀರಿ, ಅಭಿವೃದ್ಧಿಯನ್ನು ಕಾಣ್ತೀರಿ. ಅಂಥ ಸಮೃದ್ಧಿಯನ್ನು ಬಯಸುವ ನಾವುಗಳು ಒಂದೊಂದು ಪ್ರಾರ್ಥನೆ, ಆಯಾಯ ಸುಪ್ರಭಾತದ ಆ ದಿನದ ಅದೃಷ್ಟ ನಮ್ಮನ್ನು ಕೈ ಹಿಡಿತಕ್ಕಂತಹದ್ದು ಇದೆಯಲ್ಲ, ಇದು ವಿಶೇಷವಾಗಿರ್ತಕ್ಕಂಥ ಕರ್ಮಕ್ಕೆ ಅಧಿದೇವನಾಗಿರ್ತಕ್ಕಂತಹ ಈ ದಿನ ನೀವು ಒಂದಷ್ಟು ಯಾರಿಗಾದರೂ ಕೂಡ ಎಣ್ಣೆಯನ್ನು ದಾನ ಮಾಡ್ತಕ್ಕಂತಹದ್ದು. ಇನ್ನು ಯಾವುದ್ಯಾವುದೋ ಭಯಗಳಿರ್ತವೆಲ್ಲ, ಅಂತಹ ಭಯಗಳು, ಭೀತಿಗಳು ದೂರ ಆಗಬೇಕಾದರೆ ಒಂದಷ್ಟು ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು. ಒಟ್ಟಾರೆ ನಿರ್ಗತಿಕರಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಯಾವುದೋ ನೋವಲಿದ್ದಾರೆ, ಅವನಿಗೊಂದು ಆ ಸಹಾಯ ಕೊಟ್ಬಿಟ್ರೆ ಅವನು ಆಶ್ಚರ್ಯಚಕಿತನಾಗಿಬಿಡ್ತಾನೆ, ಖುಷಿಯಾಗಿಬಿಡ್ತಾನೆ. ಆ ಖುಷಿ ನನಗೆ ಟ್ರಾನ್ಸ್ಫರ್ ಆಗ್ತಕ್ಕಂತಹದ್ದಿರುತ್ತೆ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಛಾಯಾತ್ಮಜಾಯ ವಿದ್ಮಹೆ ನೀಲವರ್ಣಾಯ ಧೀಮಹಿ ತನ್ನ ಸೌರಿ ಪ್ರಚೋದಯಾತ್. ಈ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ತೀರಿ. ಉಪಶಮನ ಮಾತ್ರವಲ್ಲ, ಪರಿಪೂರ್ಣ ಆ ಒಂದು ಕಷ್ಟದಿಂದ ಶಮನ ಆಗ್ತಕ್ಕಂತಹದ್ದು, ದೂರ ಬರತಕ್ಕಂಥದ್ದು, ಒಳಿತನ್ನು ನಾವು ಕಾಣ್ತೀವಿ. ಶುಭಂಭೂಯಾತ್, ಒಳಿತಾಗಲಿ.